ಸುಗುಣೇಶ್ವರನಿಗೆ ಯಾವತ್ತು ತಿಳ್ಕೊಳ್ಳಿ, ಕೇತು, ಶನಿ ಮತ್ತು ರವಿ, ಏನು ಹೇಳಿ, ಕೇತು, ಶನಿ ಮತ್ತು ರವಿ ಮೂರೂ ಹೀಗಿದ್ರೆ ಅದನ್ನು ನಾವು ಸರಿಪಡಿಸಬಹುದು ಅಂತ ಹೇಳ್ಬೋದು. ರವಿ ಅಂದರೆ ಈಗ ಆರೋಗ್ಯ ಪರಿಸ್ಥಿತಿಯನ್ನು ಸರಿಪಡಿಸ್ಬೋದು. ಶುಕ್ರ ಅಂದರೆ ಎಲ್ಲ ಶತ್ರುಗ್ರಹಗಳೇ ಕೂತ್ಕೊಂಡ್ಬಿಟ್ರೆ ಸರಿಪಡಿಸಕ್ಕೆ ಸಾಧ್ಯವಾ ಇಲ್ವಾ ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ನೀವೇನು ಮಾಡಿ ಅಂದರೆ ಶನಿಯಿಂದಾನೇ ಈ ಕಾಲುಗಳಿಗೆ, ಕೇತುವಿಂದಾನೇ ಕಾಲುಗಳಿಗೆ ಯಾವತ್ತಿದ್ರೂ ನಡೆಯೋಕ್ಕಾಗಲ್ಲ. ಕೀಲು ನೋವುಗಳು, ಮೂಳೆ ನೋವುಗಳು, ನರಗಳು ಎಲ್ಲವೂ ಯಾರ್ದು ಗೊತ್ತಾ ಡಿಪಾರ್ಟ್ಮೆಂಟು? ಕೇತು ಮತ್ತು ಶನಿದು. ಸೊ ಗಣಪತಿ ಮತ್ತು ಶನೇಶ್ವರನಿಗೆ ಅಧಿಪತಿಯಾಗಿರೋ ಮಹಾವಿಷ್ಣು ಅಂದರೆ ಗಣಪತಿ ಮಹಾವಿಷ್ಣು ಸ್ವರೂಪದಲ್ಲಿ ಪೂಜೆ ಪುನಸ್ಕಾರವನ್ನು ಸ್ವಾನಂದ ಮೂರ್ತಿ ಅಂತ ಕರಿತೀವಿ. ಈ ಸ್ವಾನಂದ ಮೂರ್ತಿ ಮಹಾಗಣಪತಿಯನ್ನು ನೀವು ಹೇಗಿದ್ರೂ ಊಟಿನಲ್ಲಿ ವ್ಯವಸ್ಥೆ ಮಾಡಿ ಮದುವೆ ಮಾಡಿಕೊಟ್ಟಿದ್ದಾರೆ ಅಂದರೆ ಬಹಳ ಸಂತೋಷ. ನೀವೊಂದು ಕೆಲಸ ಮಾಡಿ, ನೀವು ಊಟಿಯಿಂದ ಭಾಳ ಹತ್ತಿರದಲ್ಲೇ ಹೋಗ್ಬೋದು ಅಂತಕ್ಕಂಥ ವಿಚಾರ. ಅದು ಎಲ್ಲಿ? ನೀವು ಆ ಕಡೆಯಿಂದ ಸುಜ್ಞಾನ ಮಣಪತಿ ಅಂದರೆ ನೀವೇನು ಮಾಡಬೇಕು, ಮಣಿ ಅಧಿಪತಿ, ಮಣ ಅಂದರೆ ಮಣಲ್, ಮಣ ಅಂದರೆ ಯಾವುದು ಕಾಲಕ್ಕೂ ಮರಳಿನ ಬೆಟ್ಟ ಅಂತ ಕರಿತೀವಿ. ಇಲ್ಲಿಗೆ ನಿಮಗೆ ನಾಮಕಲ್ಗೆ ಆ ಕಡೆಯಿಂದ ಬರ್ಬೋದು, ಬೇಗ ನಾಮಕಲ್ಗೆ ಬರ್ಬೋದು. ನಾಮಕಲ್ಲಿಂದ ದಿಂಡಗಲ್ಗೆ ಹೋಗ್ಬೋದು. ಸೊ ಏನು ಮಾಡಿ, ನೀವು ಆ ರೂಟಲ್ಲಿ ನಾಮಕಲ್ಗೆ ಬಂದು ದಿಂಡಗಲ್ಗಾದರೂ ಹೋಗಿ, ಡೈರೆಕ್ಟ್ ದಿಂಡಗಲ್ಗಾದರೂ ಬನ್ನಿ. ಸೊ ಈ ರೂಟು ದಿಂಡಗಲ್ಲಿಗೆ ನೀವು ಬರಬೇಕಾದ್ರೆ ಏನು ಮಾಡಿ, ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಮಹಾವಿಷ್ಣು, ಹೊಟ್ಟೆಯಲ್ಲಿ ಮಹಾಗಣಪತಿ, ಇಂತಹ ಒಂದು ದೃಶ್ಯ, ಇಂತಹ ಒಂದು ವಿಗ್ರಹ ಒಂದು ಗುಹೆ ಒಳಗೆ, ಅಂದರೆ ಮಣಲ್ ಅಂದರೆ ಗುಹೆ, ಆದರೆ ಕೈಯಿಂದ ಆಗದೇ ಇರತಕ್ಕಂಥ ಕೆಲಸ ಆಗತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ಲು ಮರಳಲ್ಲಿ ನಡ್ಕೊಳಕ್ಕಾಗಲ್ಲ ಕಣ, ಅದನ್ನು ಸಾಧಿಸ್ಬಿಟ್ರೆ ಮರಳಲ್ಲಿ ನೋಡಿ ಕಾಲು ಒಳಗೆ ಇತ್ತು, ಅದು ಕಷ್ಟಪಟ್ಟು ಎತ್ಬಿಟ್ಟು ನಡ್ಕೊಂಡು, ಅಂದರೆ ಅಂಥ ಒಂದು ಕಷ್ಟವನ್ನಿಂದ ಪಾರು ಮಾಡ್ತಕ್ಕಂಥ ಮಹಾವಿಷ್ಣು ಹೊಟ್ಟೆಯಲ್ಲಿ ಮಹಾಗಣಪತಿ. ಮಣಿಪುರದಲ್ಲಿ ಹೊಟ್ಟೆಯಲ್ಲಿ ಯಾವತ್ತೂ ಬ್ರಹ್ಮ ಇರ್ತಾನೆ, ಹೊಕ್ಕಳಲ್ಲಿ ಬ್ರಹ್ಮ ಅಲ್ವಾ, ಆದರೆ ಮಹಾವಿಷ್ಣುಗೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಗಣಪತಿ. ಅದಕ್ಕೆ ಇಂಥ ಒಂದು ಗಣಪತಿ ನಾ ಭೂತೋ ನ ಭವಿಷ್ಯತಿ, ನೀವು ದಿಂಡುಗಳಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆ ಮಹಾಗಣಪತಿ ಸಮೇತ ಮಹಾವಿಷ್ಣು ದರ್ಶನ ಒಂದು. ಕರೂರಲ್ಲಿರ್ತಕ್ಕಂಥ ಗುಹ ಮಹಾವಿಷ್ಣು ಅಂದರೆ ಮಹಾವಿಷ್ಣುವೇ ಬುಧಸ್ಥಾನ ಅಂತ ಕರಿತೀವಿ. ಬುಧ ಅಂದರೆ ಹೊಟ್ಟೆಯಿಂದ ಕೆಳಭಾಗ. ಸೊ ಹೊಟ್ಟೆಯಿಂದ ಕೆಳಭಾಗಕ್ಕೆ ಯಾವತ್ತು ಕಾಲುಗಳು ಅಂಗ, ಶನಿ ವಿಶೇಷವಾಗಿ ಕೂತಿರೋದು. ಇಲ್ಲಿ ಸ್ವತಃ ಶನಿನೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಕರೂರು ಅಂತ ಜ್ಞಾಪಕ ಇಟ್ಕೊಳ್ಳಿ. ಕರೂರು ಅಂದರೆ ಈರೋಡಿಂದ ಹತ್ರ ಕರೂರ್ಗೆ. ಸೊ ಕರೂರಲ್ಲಿ ಮಹಾವಿಷ್ಣು, ಈ ಎರಡೂ ವಿಷ್ಣುವನ್ನ ಒಂದೇ ಬುಧವಾರ ದರ್ಶನ ಇವತ್ತು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಸುಗುಣೇಶ್ವರನಿಗೆ ಬಹಳ ಒಳ್ಳೆಯ ಕೆಲಸವನ್ನ ಮಾಡಬಹುದು. ಇಲ್ಲಿ ತೀರ್ಥ ಕೊಡ್ತಾರೆ, ಆ ತೀರ್ಥವನ್ನ ನೀವು ಅಭಿಷೇಕ ಮಾಡಿದ ನಂತರ ಬೆಳಗ್ಗೆ ಬೇಗ ಅಭಿಷೇಕ ಮಾಡ್ತಾ ಇದ್ದ ಸಮಯದಲ್ಲಿ ಅಲ್ಲಿರಬೇಕು. ದಿಂಡುಗಲ್ಲಿಗೆ ಮೊದಲು ಕರೂರಿಗೆ ಬೇಕಾದ್ರೆ ಹೋಗಿ, ಕರೂರಿಗೆ ಮೊದಲು ದಿಂಡುಗಲ್ಲಿಗಾದ್ರೂ ಬನ್ನಿ. ಬಟ್ ಅಭಿಷೇಕದ ಸಮಯದಲ್ಲಿ ದೇವರ ಹತ್ರ ಇರಬೇಕು. ಒಂದೇ ಬುಧವಾರ ಎರಡೂ ವಿಷ್ಣು ನೋಡಬೇಕು. ಒಂದು ಮಹಾವಿಷ್ಣು ಬುಧನಾಗಿರ್ತಕ್ಕಂಥವನು ಹೊಟ್ಟೆಯಲ್ಲಿ ಕೂತಿದ್ದಾನೆ, ಶನೇಶ್ವರನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಗುಹಾಂತರವಾಗಿರ್ತಕ್ಕಂಥ ಮಹಾವಿಷ್ಣುನು ಇದ್ದಾನೆ. ಸೊ ಕೇತು ಅಂದರೆ ಗಣಪತಿ, ಶನಿಗೆ ಅಧಿಪತಿಯಾಗಿರ್ತಕ್ಕಂಥವನು ಕಾಲುಗಳು ಅಂದರೆ ಮೂಳೆಗಳು ಮತ್ತು ಕಾಲುಗಳು, ಇದಕ್ಕೆ ವ್ಯವಸ್ಥಿತವಾಗಿ ಓಡಾಡಬೇಕು ಅಂದರೆ ಮಹಾವಿಷ್ಣು. ಎರಡಕ್ಕೂ ಮಹಾವಿಷ್ಣುನೇ. ಕೇತುನೂ ಗಣಪತಿಯಿಂದ ಮಹಾವಿಷ್ಣು ಪೂಜೆ ಮಾಡಿದ್ದಾನೆ, ಶನಿನೂ ಡೈರೆಕ್ಟ್ ಆಗಿ ಮಹಾವಿಷ್ಣು ಪೂಜೆ ಮಾಡ್ತಾನೆ. ಈ ಎರಡೂ ಕರೂರು ಮತ್ತು ದಿಂಡುಗಲ್ಲು ಜ್ಞಾಪಕ ಇಟ್ಕೊಳ್ಳಿ. ಆ ಸ್ಥಳಕ್ಕೆ ಹೋಗಿ ಮಹಾವಿಷ್ಣು ಗುಹದಲ್ಲೇ ಇರತಕ್ಕಂಥ ದೇವಸ್ಥಾನ ದರ್ಶನ ಮಾಡಿ ತೀರ್ಥವನ್ನು ಕೊಡ್ತಾರೆ. ಮಗನಿಗೆ ಕುಡಿಸಿ ಪ್ರೋಕ್ಷಣೆಯನ್ನು ತಲೆಗೆ ಮಾಡಿ ವ್ಯವಸ್ಥಿತವಾಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮರಳು ಅಲ್ಲಿಂದ ತೊಗೊಂಬನ್ನಿ. ಮರಳು ತೊಗೊಂಬಂದ್ಬಿಟ್ಟು ಇವನು ಯಾವತ್ತು ಎಲ್ಲಿ ಮಲ್ಕೊಂತಾನೋ ಕಾಲು ಹತ್ರ ಮತ್ತು ತಲೆ ಹತ್ರ ಎರಡು ವಿಭಿನ್ನ ಮೂಟೆಗಳಲ್ಲಿ, ಅಂದರೆ ನೀವು ಆ ಮೂಟೆ ಏನು ಮಾಡಬೇಕು ಹೇಳಿದ್ದೀನಿ ಈಗಲೇ ಜ್ಞಾಪಕ ಇಟ್ಕೊಳ್ಳಿ. ನೀಲಿ ಕಲರ್ ಬಟ್ಟೆಯಲ್ಲಿ, ಹಸಿರು ಕಲರ್ ಬಟ್ಟೆಯಲ್ಲಿ, ಗಣಪತಿ ನೆನೆಸ್ಕೊಂಡು ಹಸಿರು ಕಲರ್ ಬಟ್ಟೆಯಲ್ಲಿ ತಲೆ ಹತ್ರ, ನೀಲಿ ಕಲರ್ ಬಟ್ಟೆಯಲ್ಲಿ ಕಾಲು ಹತ್ರ, ಏನು ಹೇಳಿ, ಆ ಮರಳನ್ನ ತಂದು ಹಸಿರು ಕಲರ್ ಬಟ್ಟೆ ತಲೆ ಕೆಳಗೆ, ನೀಲಿ ಕಲರ್ ಬಟ್ಟೆ ಕಾಲ್ ಕೆಳಗೆ, ಎರಡರಲ್ಲೂ ಮರಳನ್ನು ಇಟ್ಟು, ಅಂದರೆ ಅರ್ಧ ಎರಡು ಭಾಗ ಮಾಡಿ ಇವನ್ನ ನಿದ್ರೆ ಮಾಡಿಸ್ಬೇಕು. ಸೊ ಪ್ರತಿದಿನ ಇವನು ಮಲ್ಕೊಳ್ಳೋದು ಹಾಗೆ ಮಾಡಬೇಕು. ಕರೆಕ್ಟಾಗಿ ನೀವು 3 ತಿಂಗಳಾದ ಮೇಲೆ ಒಂದು ನದಿ ಹತ್ರ ಹೋಗಿ ಇವನ್ನ ಸ್ನಾನ ಮಾಡಿಸಿ ಆ ಮರಳನ್ನು ವಿಸರ್ಜನೆ ಮಾಡಿಬಿಡಿ. ಖಂಡಿತ ನಿಮಗೆ ಒಳ್ಳೇದಾಗ್ಬೋದು ಅನ್ನೋದಕ್ಕಿಂತನೂ ಒಳ್ಳೇದು ಹಾಗೇ ಆಗತ್ತೆ ಅನ್ನೋದು ಕಡ್ಡಾಯ. ಯಾಕೆಂದರೆ ಕೇತು ಗಣಪತಿ ಖಂಡಿತ ಒಳ್ಳೇದು ಮಾಡ್ತಾನೆ. ಶನಿ ಗಣಪತಿ ಆಗಿರ್ತಕ್ಕಂಥ ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ಆ ಮಹಾವಿಷ್ಣು ಅಂದರೆ ರುದ್ರ ಅಂದರೆ ಶನೇಶ್ವರ ಅಲ್ವಾ, ಅದಕ್ಕೋಸ್ಕರ ಅದು ಒಳ್ಳೆಯದಾಗಲಿ. ನಿಮಗೆ ಆ ನೀಲಿಯಾಗಿರ್ತಕ್ಕಂಥ ದೇಹದ ಏನಾದರೂ ದೋಷ ಇದ್ದರೆ ನೀಲಿ ವರ್ಣದಲ್ಲಿ ಕಾಲು ಮುಖಾಂತರ ಹೊಟ್ಟೋಗಲಿ. ತಲೆಯಲ್ಲಿ ಯಾವ ಕಾಲಕ್ಕೂ ನರಗಳು ಅಕಸ್ಮಾತ್ ಹಿಡ್ಕೊಂಡು ಎಳೆದುಕೊಂಡು ಸೆಳ್ಕೊಂಡ್ಬಿಟ್ಟಿದೆ ಅಂದರೆ ಬುಧನ ಮುಖಾಂತರ ಪಶ್ಚಿಮಾನುಗ್ರಹ ತಲೆಯ ಭಾಗದಲ್ಲಿ ಇದ್ದರೆ ತೊಂದರೆ. ಅದಕ್ಕೆ ಇವನ್ನ ಹೇಗೆ ಮಲಗಿಸ್ಬೇಕು ಅಂದರೆ ಇವತ್ತು ಎಲ್ರಿಗೂ ಹೇಳ್ತಿರ್ತೀನಿ, ಏನಂದರೆ ಪೂರ್ವಕ್ಕೆ ತಲೆ ಹಾಕಿ ಮಲಗಿಸಿ ಅಂತ. ಅದಕ್ಕೆ ಇವನ್ಗೆ ಏನು ಮಾಡಬೇಕು, ಇನ್ವರ್ಟೆಡ್, ಅದಕ್ಕೆ ಪಶ್ಚಿಮಕ್ಕೆ ತಲೆ ಹಾಕಿ ಇವನ್ನ ಮಲಗಿಸ್ಬೇಕು. 3 ತಿಂಗಳ ಕಾಲ ಮಾತ್ರ, ಅರ್ಥ ಆಯ್ತಾ? ಪಶ್ಚಿಮಕ್ಕೆ ತಲೆ ಹಾಕಿ ಮಲಗು. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ, ಒಳ್ಳೇದಾಗಲಿ. ಆ ಭಗವಂತ ಕೃಪಾ ಕಟಾಕ್ಷ ಅನ್ನೋದು ಈ ಮುಖಾಂತರ ಹೇಳ್ತೇನೆ.